ಹಲೋ ಹಲೋ ಹಲೋ, ನಾನೇ ಹೇಳಿದ್ದು ಮಗು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಸಾಕು. ಇವನು ಮಗುನ ಹಲೋ, ಸಾರಿ ಚಂದು, ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ನಿಂಗೆ ಮುಖ ತೋರ್ಸಕ್ಕೂ ನನಗೊಂಥರ ಆಗ್ತಿದೆ. ಮನೇಲಿ ನಡೆದಿದ್ದ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಂಗೆ ಸರ್ಟಿಫಿಕೇಟ್ ಬೇಕು ಅಂತ ಅತ್ತೆ ಹತ್ರ ಹೇಳ್ದೆ ನಿಜ, ಆದರೆ ಅತ್ತೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಚಂದು. ಸಾರಿ ಕಣೆ, ನಾನು ಯಾವತ್ತೂ ನಿನಗೆ ಕೆಟ್ಟದ್ದು ಬಯಸಿಲ್ಲ ಚಂದು, ನನಗೆ ಕ್ಷಮಿಸ್ಬಿಡು. ಅರೆ, ನೀವ್ ಇಲ್ಲಿದ್ದೀರಾ? ಸಾರಿ, ನೀವು ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಯಾಕೆ ಅಂತ ಕೇಳ್ಬೋದಾ? ಕಣ್ಣಲ್ಲೇನೋ ಬಿತ್ತು. ಹೀಗೆ ಕತ್ಲಲ್ಲಿ ಕೂತ್ಕೊಂಡ್ರೆ ಇನ್ನೇನಾಗತ್ತೆ? ಬನ್ನಿ ಒಳಗಡೆ ಹೋಗೋಣ. ಬೇಡ, ಸ್ವಲ್ಪ ಹೊತ್ತು ನಾನು ಇಲ್ಲೇ ಇರ್ತೀನಿ. ನೀನೇನು ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದಾ, ಅಮ್ಮ ಟಿವಿ ಸೀರಿಯಲ್ ನೋಡ್ತಿದ್ಲು. ಇದೇ ಕರೆಕ್ಟ್ ಟೈಮ್ ಅಂತ ಮಾವನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಓಡ್ಕೊಂಡ್ ಬಂದ್ಬಿಟ್ಟೆ. ಇನ್ ಮುಂದೆ ಬರೀ ಮುತ್ತು ಮಾವನ್ಗೋಸ್ಕರ ಮಾತ್ರ ಅಲ್ಲ, ನಿಮಗೋಸ್ಕರನೂ ನಾನು ನಿಮ್ಮ ಮನೆಗೆ ಬರ್ತೀನಿ. ಹೌದಾ? ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು. ಏನಿದು, ನಿನ್ನೆ ಅಷ್ಟೇ ಹೇಳಿದ್ದೀನಿ, ಆದ್ರೂ ಇನ್ನೂ ಮಲಗಿದಾರಲ್ಲ. ಟೀ ತಗೊಳಮ್ಮ. ಅಣ್ಣ, ಚಿಂತೆ ಇಲ್ದವ್ರವ್ರಿಗೆ ಸಂತೆಲೂ ನಿದ್ದೆ ಅಂತ ಕೇಳಿಲ್ವಾ? ಬಂಡೆ ಗುದ್ದಿದ್ರೆ ನಿನ್ ಕೈಗೆ ಮನವಾಗದು, ಸುಮ್ನೆ ರಿಸ್ಕ್ ಯಾಕೆ? ತಗೋ ಟೀ ಕುಡಿ. ಅಣ್ಣ, ಇವತ್ತು ಒಂದೋ ನನ್ ಕೈ ಮುರಿಬೇಕು, ಇಲ್ಲ ಈ ಮನೆ ಬಿತ್ಕೊಂಡಿರೋ ಈ ಬಂಡೆಗಳು ಪುಡಿ ಪುಡಿ ಆಗ್ಬೇಕು. ಅಯ್ಯೋ, ಎಷ್ಟೆಲ್ಲ ಅಂತ ಹೀಗ್ ಮಾಡ್ತೀಯಮ್ಮ? ಇದಕ್ಕೆಲ್ಲ ಸರಿ ಹೋಗಲ್ಲ ಇವ್ರು. ಸರಿ ಹೋಗೋವರೆಗೂ ಬಿಡಲ್ಲ ಇವಳು. ಮಳೆ 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 ಇದು ಮಳೆ ಅಲ್ಲ, ಅದ್ಗೆ ಮಳೆ. ನಾವು ಬೇಗ ಇದ್ರೆ ಸೇಫ್ ಝೋನ್ ಹೋಗ್ತೀವಿ. ಓ, ಡಿಸ್ಟರ್ಬ್ ಆಯ್ತು ಅನ್ಸತ್ತಲ್ವಾ? ಏನಿಲ್ಲ, ಬೇಜಾನಾಯ್ತು. ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಓ, ಟೈಮ್ ಎಷ್ಟು ಸರ್ ಈಗ? ಅಲ್ಲ, ಇಷ್ಟು ಬೇಗ ಇದ್ದು ಏನ್ ಮಾಡ್ಬೇಕು? ಏನೋ ಒಂದಿನ ಓಕೆ, 2 ದಿನ ಓಕೆ, ದಿನ ಇದೇ ಟಾರ್ಚರ್ ಯಾಕೆ? ಅಣ್ಣ ಏನಣ್ಣ ಟಾರ್ಚರ್ ಗಿರ್ಚರ್ ಅಂತಿದ್ಯಾ? ಆಮೇಲೆ ಅದಕ್ಕೆ ಕೋಪ ಬಂದ್ರೆ ಅಷ್ಟೇ. ಏನ ಎದುರಿಸ್ತಿದ್ಯಾ? ತೆಗೆದು ಬಿಟ್ಟು ಅಂದ್ರೆ. ಹಲೋ, ಯಾರಿಗೆ ಹೇಳ್ತಿದ್ದೀರಾ? ನಿಮ್ಗಲ್ಲ ಬಿಡಿ. ಇದನ್ನ ನೀವು ಮನೆ ಅನ್ಕೊಂಡಿದ್ದೀರೋ ಅಥವಾ ಬಾಯ್ಸ್ ಹಾಸ್ಟೆಲ್ ಅನ್ಕೊಂಡಿದ್ದೀರೋ? ಹಾಸ್ಟೆಲ್ ತರನೇ ಕಾಣಿಸ್ತಿದೆ, ಯಾಕಂದ್ರೆ ನೀವು ಒಳ್ಳೆ ವಾರ್ಡನ್ ತರ ಬಂದಿದ್ದೀರಲ್ಲ. ಅದಕ್ಕೆ ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಬೆಳಿಗ್ಗೆ 6 ಗಂಟೆಗೆ ಎಲ್ರು ಎದ್ದಿರ್ಬೇಕು. ಅಯ್ಯೋ ಅದ್ಗೆ ನಿನ್ನೆ 7 ಗಂಟೆಗೆ ಎದ್ರೆ ಸಾಕು ಅಂತ ಹೇಳಿದ್ರಿ. ಆದ್ರೆ ಇವತ್ತು 8 ಗಂಟೆವರೆಗೂ ಮಲಗಿದ್ರಲ್ಲ, ಅದಕ್ಕೆ ನಾಳೆ 1 ಅವರ್ ಬೇಗ ಎದ್ದೇಳ್ಬೇಕು. ಅದೆಲ್ಲ ಆಗಲ್ಲ, ಈ ಆಟಕ್ಕೆ ನಾನಿಲ್ಲಪ್ಪ, ಆದ್ರೂ ಮಾಡ್ಕೊಳಿ. ಹಲೋ ಹಲೋ ಹಲೋ, ನಾನೇ ಹೇಳಿದ್ದು ಮಗು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಸಾಕು. ಇವನು ಮಗುನ ಹಲೋ, ಇವಾಗ ನಿಮ್ ಫೈನಲ್ ಡಿಸಿಷನ್ ಏನು?
ಅಂದ್ರೆ ನಾನ್ ಹೇಳಿದ ಟೈಮಿಗೆ ಎದ್ದೇಳ್ತಿರೋ ಅಥವಾ ನಿಮಗ್ ಮನ್ಸ್ ಬಂದಾಗ ಎದ್ದೇಳ್ತಿರೋ? ಅದ್ಗೆ ನಾನಂತೂ ನಿಮ್ ಟೈಮಿಸ್ಗೆ ಹೇಳೋದು. ಸ್ವಲ್ಪ ಬೇಗ ಹೇಳ್ಬೇಕು. ಬೇಗ ಹೇಳ್ಬೇಕು. ಆಯ್ತು ಎದ್ದೇಳ್ತಿದ್ ಬಿಡಿ. ನಂದು ಅದೇ ಟೈಮಿಂಗ್ ಬಿಡಿ. ಹಾಸ್ಗೆ ಇಲ್ಲೇ ಬಿದ್ದಿದೆ. ಮಯೂರ ಎತ್ತಾಕ್ಬಿಡ. ಯಾಕೆ ನಿಮ್ ಊಟನು ಮೈನೆ ಮಾಡ್ತಾನಾ? ಅರ್ಥ ಆಯ್ತು ಬಿಡಿ. ಇವಾಗ ನಾನೇ ಎತ್ತಾಕ್ಬೇಕಾ? ನೀವೇ ಎತ್ತಿಡ್ಬೇಕು. ಹೈ ಎತ್ತಾ. ನಮ್ದು ಇನ್ನೊಂದಿದೆ. ಅದ್ ಕಂಟಿ ಮಲ್ಗಿಲ್ದು, ಅವನೇ ಕರ್ಸಿ ಎತ್ಕೊಳ್ಳಿ. ಟೀ ಕುಡಿಯಮ್ಮ. ಹಳೆ ಗಾಡಿಗೆ ಟಿಂಕರಿಂಗು ಪೇಂಟಿಂಗು ನಡೀತಾ ಇದೆ. ಮದ್ವೆಗೆ ಹೋಗ್ತಾ ಇರ್ಬೇಕು ಅದಕ್ಕೆ. ಮದ್ವೆಗ? ಈ ಮುಳ್ಳಂದಿನ ಯಾರನ್ನ ಕರೀತಾರ ಮದ್ವೆಗೆ? ಓಯ್ ಏನ ಅಂದೆ? ಡಬ್ಲಾ ತಗೊಂಡು ಬಾಯಿ ಹೊಲ್ದಾಕ್ಬಿಡ್ತೀನಿ, ಹುಷಾರ್. ನಾನ್ ಮುಳ್ಳಂದಿಗ್ ಬೈದ್ರೆ ನೀನ್ ಯಾಕೆ ಮುಖ ಮುಟ್ಕೊಂಡು ನೋಡ್ಕೋತೀಯ? ನೀರೆಲ್ಲ ಹಾಕಾಗಿದೆ, ರಂಗೋಲಿ ಇಡ್ಬೋದು. ನಾನು ಹೋಗಿ ಎಲ್ರಿಗೂ ತಿಂಡಿ ರೆಡಿ ಮಾಡ್ತೀನಿ. ಸರಿ. ಅದ್ಕೆ ಇವತ್ತು ಯಾರು ರಂಗೋಲಿ ಹಾಕ್ತೀರಾ? ಒಂದ್ ನಿಮಿಷ ಇರು. ಇದ್ರಲ್ಲಿ ನಿಂಗೆ ಯಾವ್ದು ಇಷ್ಟ ಆಯ್ತು ಹೇಳು, ಅದನ್ನೇ ಹಾಕ್ತೀನಿ. ಓಹೋ ಫೋನ್ ನೋಡಿ ರಂಗೋಲಿ ಹಾಕೋದಾ? ಅಡಿಗೆನೂ ಹಿಂಗೆ ಮಾಡೋದು ಅನ್ಸುತ್ತೆ. ನಾವು ಮೀಟರ್ ನೋಡಿ ಕ್ವಾರ್ಟರ್ ಹಾಕ್ದಂಗೆ. ಬಿಡಿ ಅದಕ್ಕೆ ಒಗಟ್ ಕೇಳಲಿಲ್ವಾ? ಚಿಪ್ಪುಂಟು ಜುಟ್ಟುಂಟು, ಅರೆ ತಲೆಲಿ ಏನು ಇಲ್ಲ, ನಾನ್ ಯಾರು ಅಂತ. ಅದೇ ಈ ಪ್ರಾಣಿ. ಎಷ್ಟು ದಿನ ಈ ರಂಗೋಲಿ ರಂಗು ನಾನು ನೋಡೇ ಬಿಡ್ತೀನಿ. ಹೊಸದರಲ್ಲಿ ಕತ್ತೆನು ಕುದುರೆ ಹಂಗೆ ಇರುತ್ತೆ, ಹೋಗ್ತಾ ಹೋಗ್ತಾ ನಿಜ ಬಣ್ಣ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ನೆಟ್ಟಿಗೆ ಬದುಕಕ್ ಹೋಗ್ತಾ ಇಲ್ಲ, ಎಲ್ರನ್ನು ಆಡ್ಕೊಳ್ಳೋದು ಮಾತ್ರ ಬಿಡಲ್ಲ. ಅದ್ಗೆ ಈ ಮನೇಲಿರೋರು ಎಲ್ರಿಗೂ ಒಂದೊಂದು ಕೆಲಸ ಕೊಡ್ತಿರಲ್ಲ, ಈ ವಯ್ಯಂಗೆ ಏನಾದ್ರು ಒಂದ್ ಕೆಲಸ ಕೊಡಿ. ಈ ಬಾತ್ರೂಮ್ ತೊಳೆಯೋದು, ಮುಸ್ರೆ ತಿಕ್ಕೋದು, ಏನಾದ್ರು ಒಂದ್ ಕೊಡಿ ಅದ್ಗೆ. ಅಯ್ಯೋ ಬೇಡಪ್ಪ, ಅವ್ರ ಪಾಡೆಗೆ ಅವ್ರಿದ್ರೆ ಸಾಕು. ಸರಿ, ನೀವ್ ರಂಗೋಲಿ ಹಾಕಿ ಅದ್ಗೆ. ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು. ಅದ್ಗೆ ಇದು ಸೂಪರ್. ಸರಿ. ಯೋ, ಅಲ್ಲಿ ಅದ್ಗೆ ರಂಗೋಲಿ ಹಾಕ್ತೀರಾ, ನಿನ್ ಕಣ್ಣು ಕಾಣಿಸ್ತಿಲ್ವಾ? ನಾನ್ ಡೈಲಿ ಹಿಂಗೆ ಸವಾರಿ ಮಾಡೋದು ಅಂತ ಗೊತ್ತು ತಾನೆ? ಯೋ, ನೀನ್ ಮನುಷ್ಯನ ಏನಯ್ಯ? ಹೋಗ್ಲಿ ಬಿಡು. ಗೊತ್ತಾಯ್ತಾ? ಬಾಯಿ ಮುಚ್ಕೊಂಡು ಇರೋದನ್ ಕಲಿ. ಒಂದ್ ನಿಮಿಷ. ನೀವಿನ್ಮೇಲಿಂದ ಬೀಡಿ ಸೇದೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಮ್ಮ? ಅಲ್ಲಿ ನೋಡಿ. ಇದ್ಯಾವ್ ನನ್ ಮಗ ಇಷ್ಟೊಂದು ಬೀಡಿ ಸೇರಿ ನಮ್ಮನೆ ಮುಂದೆ ಬಿಸಾಕ್ ಹೋಗಿದ್ದಾನೆ? ಯಾರು ಅಂತ ತೋರ್ಸಮ್ಮ, ಮುಚ್ಚತವ್ನ್ ಕೊಚ್ಚಾಕ್ಬಿಡ್ತೀನಿ ಅವನ್ನ. ಹಾಗಾದ್ರೆ ಮೊದ್ಲು ನಿನ್ ತಲೆನೆ ಕಡಿಬೇಕು. ಯಾಕೆ? ಅದೆಲ್ಲ ನಿಮ್ದೆ. ಅಲ್ಲ, ಒಂದಿನಕ್ಕೆ ಯಾಕೆ ಅಷ್ಟೊಂದು ಬೀಡಿ ಸೇದ್ಬೇಕು? ಬೀಡಿ ಸೇದೋದ್ರಿಂದ ಮನಸ್ಸಿಗೆ ಒಂಥರಾ ಸಮಾಧಾನ ಆಗುತ್ತಮ್ಮ. ಒಂದು ಬೀಡಿ ಖಾಲಿ ಆಗ್ತಿದ್ದಾಗೆ ಇನ್ನೊಂದನ್ನ ಬ್ಯಾಗ್ ಇಡ್ಬೇಕು ಅಂತ ಅನ್ಸುತ್ತೆ. ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಬೀರತ್ತೆ ಅಂತ ಯೋಚನೆ ಮಾಡಿದ್ದೀರಾ? ದಿನ ಬೆಳಗಾದ್ರೆ ನೀವೇ ಎಲ್ಲ ಕಡೆ ನೋಡ್ತಿರ್ತೀರಾ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಈ ಬೀಡಿ ಸಿಗರೇಟು ಇದರಿಂದ ಎಷ್ಟು ಜನರ ಜೀವ ಆಪತ್ತಿದೆ ಗೊತ್ತಾ? ಸೇದವ್ರು ಮಾತ್ರ ಅಲ್ಲ,
ಆದ್ರೆ ಹೊಗೆ ತಗೊಳ್ಳೋರ್ಗೂ ಪ್ರಾಬ್ಲಮ್ ಆಗತ್ತೆ. ನೀವೇ ಹೇಳಿ, ನಿಮ್ಮಿಂದ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ಬೇಕಾ? ಏನಮ್ಮ ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಹೀರಾತ್ ಕಂಪ್ನಿಯವ್ರು ಹೇಳ್ದಂಗೆ ಹೇಳ್ತಾ ಇದೀಯ ನನ್ಗೆ? ಎಂಡ ಕುಡಿಯೋದು ತಪ್ಪು ಅಂದ್ಮೇಲೆ ಬೀದಿಗೂ ಬಾರ್ಗಳು ಯಾಕಮ್ಮ ಇರ್ಬೇಕು? ರೋಡಲ್ಲಿ ಮಾರ್ತಿರೋ ಚೂರಿ ಚೆನ್ನಾಗಿದೆ ಅಂತ ಕತ್ ಕುಯ್ಕೊಳಕ್ಕಾಗತ್ತಾ? ಜೀವ ಹೋಗೋದು ನಮ್ದೇ ಅಲ್ವಾ? ನನ್ ಜೀವದ ಚಿಂತೆ ನಿನಗ್ ಬೇಡಮ್ಮ. ಇದು ಗಟ್ಟಿ ಪಿಂಡ. ಬಂಡೆ ಮೇಲೆ ನಾನ್ ಬೀಳ್ಲಿ, ನನ್ ಮೇಲೆ ಬಂಡೆ ಬೀಳ್ಲಿ, ಈ ಗುಂಡ್ಕಲ್ ಜೀವಕ್ಕೆ ಏನೂ ಆಗೋದಿಲ್ಲ. ದಿಸ್ ಈಸ್ ಸ್ಟ್ರಾಂಗ್ ಬಾಡಿ ಇವನ. ರೋಡಲ್ಲಿ ಜಾರ್ ಬಿದ್ರೆ ಎತ್ತಕ್ 4 ಜನ ಬೇಕು, ಇವಂದು ಸ್ಟ್ರಾಂಗ್ ಬಾಡಿ ಅಂತೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಪಾಪ ನಿಮ್ ಮಕ್ಳು ಅವ್ರೇನ್ ತಪ್ಪು ಮಾಡಿದಾರೆ? ಅವ್ರ ಯಾಕೆ ಬೀಡಿ ಹೊಗೆ ತಗೋಬೇಕು? ಅಯ್ಯ ಏನಮ್ಮ ನೀನು, ಈ ಅಡ್ವೈಸ್ ಎಲ್ಲ ನನ್ ಮಕ್ಕಳ ಹತ್ರ ಚೆನ್ನಾಗಿರುತ್ತೆ. ಈ ನಟರಾಜಿಂಗೆ ಅದ್ಯಾವುದು ಇಷ್ಟ ಆಗಲ್ಲ. ಇದು ನನ್ನ ಮನೆ. ಬೀಡಿ, ಸಿಗರೇಟು, ಹೆಂಡ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ದಿಸ್ ಈಸ್ ಮೈ ಹೌಸ್, ಮೈ ರೂಲ್ಸ್. ನಿನಗೆ ಬೀಡಿ ಸೇದ್ಬೇಕು ಅಂತ ಅಷ್ಟೊಂದಿದ್ರೆ ಬೀದಿಲ್ಲ ಸೇದ್ಕೊಂಡು ಬಿದ್ದಿರೋ. ಮನೇಲಿ ನೀನ್ ಒಬ್ನೇ ಇಲ್ಲ. ಏಯ್, ಗಂಡನ ಮನೆಗೆ ಬಂದು 4 ದಿನಕ್ಕೆ ನಿನ್ನ ಹೆಂಡತಿ ಎಲ್ರನ್ನು ಕಂಟ್ರೋಲ್ ಮಾಡಕ್ ನೋಡ್ತಾ ಇದ್ದಾಳೆ. ಮೊದ್ಲು ಅವಳಿಗೆ ಬುದ್ಧಿ ಹೇಳು. ಅಪ್ಪ, ಅವಳು ನಿಮ್ಗೆ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನೀವು ಈ ರೀತಿ ಮಾತಾಡೋದು ಸರಿನಾ? ಓಹೋ ಹೋ ಹೋ ಹೋ, ಎಲ್ಲಾ ಘಟ ಸರ್ಪಗಳು ಒಟ್ಟಿಗೆ ನಿಂತಿರೋ ತರ ಇದೆ. ಈ ಟೈಮ್ನಲ್ಲಿ ನಾನ್ ರೂಲ್ಸ್ ಮಾತಾಡಿದ್ರೆ ಕೇಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಅಣ್ಣ, ಮರ್ಯಾದೆಯಿಂದ ಈ ವೈನ್ ಇಲ್ಲಿಂದ ಹೋಗಕ್ ಕೇಳು, ಇಲ್ಲ ಅಂದ್ರೆ ಇನ್ನು. ಏಯ್, ಕಂಡಿದ್ದೀನಿ, ಸಾಕು ನಿಲ್ಸ. ನನ್ನ ಮನೇಲಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರು ಅದನ್ನ ಕ್ವಶನ್ ಮಾಡಬಾರ್ದು, ಗೊತ್ತಾಯ್ತಾ? ನನಗೇನು ಮಾಡುವರೋ, ನನಗೇನು